ಯಾವುದೋ ಒಂದು ಕೆಲಸದ ಕಾರಣಕ್ಕೆ ಅದೆಷ್ಟೋ ದಿನಗಳ ನಂತರ ಬೆಂಗಳೂರು ಹೋಗಿದ್ದೆ. ಮೆಜೆಸ್ಟಿಕ್ ನಲ್ಲಿ ಇಳಿದು ನನಗಿದ್ದ ಕೆಲಸದ ಕಡೆ ಹೊರಟೆ. ಬೆಂಗಳೂರು ನರನಾಡಿ ಅಂತಿರೋ ಬಿಎಂಟಿಸಿ ಬಸ್ಗಳು, ಹಾಗೆ ಹಲವಾರು ಜನರನ್ನ ಹಳ್ಳಿಯಿಂದ ಹೊತ್ತುತ್ತರೋ ಕೆಂಪು ಬಸ್ಗಳು, ಹಸಿದವರ ಹೊಟ್ಟೆ ತುಂಬಿಸೋ ಬೀದಿ ಬದಿ ಹೋಟೆಲ್ಗಳು, ಅರ್ಧ ದಿನ ಆಫೀಸ್ನಲ್ಲಿ ಇನ್ನರ್ಧ ಆಫೀಸ್ ಹೋಗೋ ದಾರಿಯಲ್ಲಿ ಕಳೆಯೋ ಐಟಿ ಎಂಪ್ಲಾಯ್ಗಳು, ದಿನವೆಲ್ಲ ದುಡಿಯೋ ಆಟೋ ಡ್ರೈವರ್ಗಳು, ಮನೆಯಲ್ಲಿ ಹಬ್ಬ ಇದ್ರು, ಏರಿಯಾದಲ್ಲಿ ಜಾತ್ರೆ ಇದ್ರು ಕೆಲಸಕ್ಕೆ ಹಾಜರಾಗೋ ಸೇಲ್ಸ್ ಉದ್ಯೋಗಿಗಳು, ಆ ಟ್ರಾಫಿಕ್ಗಳು, ಸಿಗ್ನಲ್ ನಲ್ಲೇ ದಿನ ಕಳೆಯೋ ಡೆಲಿವರಿ ಬಾಯ್ಸ್, ಕ್ಯಾಬ್ ಡ್ರೈವರ್ಸ್, ದುಡ್ಡಿದ್ರು ನೆಮ್ಮದಿ ಇಲ್ಲದ ದೊಡ್ಡ ಫ್ಲಾಟ್ಗಳು, ಅವಶ್ಯಕತೆಗೂ ದುಡ್ಡಿಲ್ಲದ ಮಿಡ್ಲ್ ಕ್ಲಾಸ್ ಮನೆ, ಯಾವುದೋ ಚಿಂತೆಯಲ್ಲಿ, ಭವಿಷ್ಯದ ಭಯದಲ್ಲಿ ಎಲ್ಲ ಮರೆಯೋಕೆ ಮೊಬೈಲ್ ನಲ್ಲಿ ಮುಳುಗಿರೋ ಜನಗಳು. ಇದನ್ನೆಲ್ಲ ನೋಡಿದಾಗ 4 ವರ್ಷದ ಹಿಂದಿನ ನನ್ನ ಜೀವನನೇ ನೆನಪಾಯ್ತು. ಬೆಂಗಳೂರು ಜೀವನ ಕಷ್ಟ ಅಂತ ಅನ್ನಿಸ್ತು. ಆದ್ರೆ ಕನ್ನಡ ಗೊತ್ತಿಲ್ಲ ಅನ್ನೋ ಪರಭಾಷಿಕರಿಗೂ, ಕನ್ನಡನೇ ನನಗೆಲ್ಲ ಅನ್ನೋ ಕನ್ನಡಿಗರಿಗೂ ಕೊಟ್ಟಿರೋ ಹಳ್ಳಿ ಬಿಟ್ಟು ಬರೋ ಅದೆಷ್ಟೋ ಜನಕ್ಕೆ ಹುಟ್ಟೂರಲ್ಲಿ ಒಂದು ಗೌರವನ ಇಟ್ಟಿರೋದು ಇದೇ ಬೆಂಗಳೂರು. ಈ ಬೆಂಗಳೂರು ಬರೀ ಒಂದು ಊರಲ್ಲ, ಇದೊಂದು ಪಾಠಶಾಲೆ. ಅದೆಷ್ಟೋ ಜನಕ್ಕೆ ಅನ್ನದ ಬೆಲೆ, ಅಪ್ಪ ಅಮ್ಮನ ಬೆಲೆ, ಬೆಳೆದ ಊರಿನ ಬೆಲೆ ತಿಳಿಸಿದೆ, ಬದುಕಿಗೊಂದು ದಾರಿ ತೋರಿಸಿದೆ. ಇಷ್ಟೆಲ್ಲ ಇರೋ ಬೆಂಗಳೂರಿಗೆ ಯಾವುದೋ ರಾಜ್ಯದಿಂದ ನಮ್ಮ ಗಾಳಿ, ನೀರು, ಅನ್ನ, ಕೆಲಸವನ್ನ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನಮ್ಮವರಿಗೆ, ನಮ್ಮ ಊರಿಗೆ ಬೈಯುವಾಗ